ನನ್ನ ಮೊದಲಿಂದ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶ್ರಮ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ದೇವ್ರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮ ಜೀವಿತದಲ್ಲಿ ಹೊಸದಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಾರಿ ಯೆಶಾಯನ ಪ್ರವಾದನ ಗ್ರಂಥ ಓದ್ತೀರಾ ನೀವು? ಬೈಬಲ್ ತಗೊಳ್ರಿ. ಇದೇನೆ. ಓಕೆ, 43ನೇ ಅಧ್ಯಾಯ 18-19 ವಾಕ್ಯಗಳನ್ನು ಓದಿಕೊಳ್ಳೋಣ. ಆ ಯೆಹೋವನು ಹೀಗನ್ನುತ್ತಾನೆ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು ಎಂಬುದೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಹಳೇ ಸಂಗತಿಗಳನ್ನು ಮರೆತು ಬಿಡಿ, ಪುರಾತನವಾದ ಕಾರ್ಯಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಹಳೆಯ ಜೀವಿತ ಅದು ಪಾಪದ ಜೀವಿತ, ಶಾಪದ ಜೀವಿತ, ಬಲಹೀನತೆಯ ಜೀವಿತ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಒಳ್ಳೆಯ ಒಂದು ಸ್ಥಿತಿಗೆ ಬರಬೇಕಾದ್ರೆ ನಾವು ಜಜ್ಜಲ್ಪಡಬೇಕಾಗತ್ತೆ. ಹಲ್ಲೆಲೂಯಾ. ಒಳ್ಳೆ ಸ್ಥಿತಿಗೆ ಬರಬೇಕಾದ್ರೆ ಅನೇಕವಾಗಿರ್ತಕ್ಕಂಥ ಅವಮಾನಗಳನ್ನು, ಕಷ್ಟಗಳನ್ನು ನಾವು ಎದುರಿಸಬೇಕಾಗತ್ತೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಹಳೆಯ ಸಂಗತಿಗಳಲ್ಲಿ ನೀನು ಬರಬೇಕಾದ್ರೆ ಯಾವುದೋ ವಿಷಯದಲ್ಲಿ ನೀನು ದೇವರ ವಾಕ್ಯದಿಂದ ನೀನೇನಾಗಿರ್ತೀಯ, ತಪ್ಪಿ ಹೋಗಿರ್ತೀಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಹಳೆಯ ಸಂಗತಿಗಳನ್ನು ಮರೆತು ಬಿಡಿ, ಪುರಾತನವಾದ ಕಾರ್ಯಗಳನ್ನು ಮರೆತು ಬಿಡಿ, ನಾನು ಹೊಸದಾದ ಕಾರ್ಯಗಳನ್ನು ನಾನು ನಿಮ್ಮ ಜೀವಿತದಲ್ಲಿ ಮಾಡುತ್ತೇನೆ. 2020 ಎಂಥ ವರ್ಷವಾಗಿದೆ? ಜಯದ ವರ್ಷ. ನಾನು ಯಾವ ವಿಷಯದಲ್ಲಿ ನೀನು ಬೇಡಿಕೊಳ್ತೀಯೋ ನನ್ನನ್ನು ನಾನು ನಿನಗೆ ದೇವರು ಜಯ ಕೊಡ್ತೇನೆ ಎಂಬುದಾಗಿ ಮಾತು ಕೊಟ್ಟಿರ್ತಕ್ಕಂಥ ವರ್ಷ ಪ್ರಿಯರೇ. ಯಾವುದಿದು? 2020. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಆ ಮಾತನ್ನು ಅನೇಕವಾದ ವಿಧದಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಒಂದು ಸೇವೆಯಲ್ಲಿ ಏನು ಮಾಡಿದ್ದಾರೆ? ಜಯವನ್ನು ಅನುಗ್ರಹ ಮಾಡಿದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಹೊಸದಾದ ಕಾರ್ಯವನ್ನು ನಾನು ಮಾಡ್ತೇನೆ. ದೇವರು ಬರುವಾಗ ಹೊಸದಾದ ಕಾರ್ಯ ಆಗೋದಕ್ಕೆ ಸಾಧ್ಯ. ದೇವ್ರನ್ನ ಹೊರಗಿಟ್ಟರೆ ನಾವು ಹೊಸದಾದ ಕಾರ್ಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದ. ಆತನಿಗೆ ಹಣ ಇತ್ತು, ಐಶ್ವರ್ಯ ಇತ್ತು, ಎಲ್ಲ ರೀತಿಯಿಂದಲೂ ಸುಖವಾದ ಜೀವಿತವನ್ನು, ದೊಡ್ಡದಾಗಿರ್ತಕ್ಕಂಥ ಅರಮನೆಯಂತಹ ಮನೆಯನ್ನು ಆತ ಕಟ್ಟಿಕೊಂಡಿದ್ದ. ಆತನು ಊರಲ್ಲಿ ಎಲ್ಲರೂ ಕೇಳಿದರೆ ಆತನ ಬಗ್ಗೆ ಹೇಳ್ತಾರೆ. ಆತನು ತನ್ನ ದೃಷ್ಟಿಗೆ ಬೇರೆಯವರು ಯಾವುದಾದ್ರೂ ಊರವರು ಬಂದು ನೋಡಿದರೆ ಹೆಂಗಿದ್ದಾನೆ? ದೊಡ್ಡ ಶ್ರೀಮಂತ. ಆತನಿಗೆ ಇರಲಾರ್ದ ವಸ್ತುಗಳು ಯಾವುವು ಕೂಡ ಇಲ್ಲ, ಎಲ್ಲ ಇದ್ದಾವೆ. ಆದರೆ ಊರಿನಲ್ಲಿರುವಂಥವ್ರು ಏನು ಮಾಡ್ತಾ ಇದ್ದಾರೆ? ಆತನನ್ನು ಪಾಪಿ ಎಂಬುದಾಗಿ ಕರಿತಾ ಇದ್ದಾರೆ. ಆತನನ್ನು ಏನು ಮಾಡ್ತಾ ಇದ್ದಾರೆ? ದುಷ್ಟನು ಎಂಬುದಾಗಿ ಕರಿತಾ ಇದ್ದಾರೆ. ಅನೇಕವಾದ ವಿಧದಲ್ಲಿ ಆತನನ್ನು ಬೈತಾ ಇದ್ದಾರೆ. ಯಾಕೆ ಹೇಳ್ರಿ? ಆತನು ಸಂಪಾದನೆ ಮಾಡಿರುವಂಥದ್ದೆಲ್ಲವೂ ಕೂಡ ಏನು ಮಾಡಿದಾನ್ರಿ? ಇನ್ನೊಬ್ಬರ ತಲೆಯನ್ನು ಒಡೆದು ಸಂಪಾದನೆ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅಂತಹ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿದಾರೆ? ಬಂದ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಿಕೋ ಎನ್ನುವಂಥ ಊರಿನಲ್ಲಿ ಜಕ್ಕಾಯ ಎನ್ನುವಂಥ ವ್ಯಕ್ತಿ ಜೀವಿಸ್ತಾ ಇದ್ದ. ಆ ಜಕ್ಕಾಯ ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅವನು ಜೀವಿಸ್ತಾ ಇದ್ದ. ಅವನಿಗೆ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯವಿದೆ. ಆದರೆ ದೇವರ ಮಾರ್ಗ ಅವನಿಗೆ ಗೊತ್ತಿಲ್ಲ. ದೇವರಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅವನಿಗೆ ಗೊತ್ತಿಲ್ಲ. ದೇವರ ವಿಷಯ ಏನೆಂಬುದಾಗಿ ಅವನಿಗೆ ಗೊತ್ತಿಲ್ಲ. ಎಲ್ಲರೂ ಊರಿನವರೆಲ್ಲರೂ ಓಡ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲೇ ತಗೊಳ್ಳೋಣ. ಇಲ್ಲಿ ಯಾವುದೋ ಒಂದು ಇದಿರಬೇಕಲ್ಲ, ಅಂಗನವಾಡಿನ ಅಲ್ಲಲ್ಲ, ಪಶು ಆಸ್ಪತ್ರೆ ಇದೆಯಲ್ಲ, ಅದಕ್ಕಿಂತ ಮುಂಚೆ
ಹಲ್ಲೆಲೂಯಾ. ಅಲ್ಲಿ ಯೇಸು ಬರ್ತಾ ಇದ್ದಾನೆ. ಎರಿಕೋ ಅಂದ್ಕೊಳ್ಳೋಣ ಈ ಊರನ್ನು. ಎರಿಕೋ ಎನ್ನುವಂಥ ಊರು, ದೊಡ್ಡ ಶ್ರೀಮಂತ. ಆತನ ಹೆಸರೇನು? ಜಕ್ಕಾಯ. ಯೇಸು ಸ್ವಾಮಿ ಬರುವಂಥದ್ದನ್ನು ಕೇಳಿದ. ಎಲ್ಲ ಜನರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು? ವಿಚಾರಣೆ ಮಾಡಿದಾಗ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಆತನ ಬಳಿಗೆ ಹೋದರೆ ನಮಗೆ ಸಮಾಧಾನ ಸಿಗುತ್ತೆ. ಪರಲೋಕಕ್ಕೆ ಸೇರುವಂಥ ಮಾರ್ಗವನ್ನು ಆತ ಬೋಧಿಸ್ತಾನೆ. ಎಲ್ಲ ಈ ವಿಷಯದಲ್ಲಿ ಆತ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ ಅಂತೇಳಿ ಕೇಳಲ್ಪಟ್ಟು, ನನಗೆ ಎಲ್ಲ ಇದೆ ಆದರೆ ನನಗೇನಿಲ್ಲ, ಮಾನಸಿಕವಾಗಿ ಸಮಾಧಾನ ಇಲ್ಲ, ಮುಂದೆ ನನ್ನ ಭವಿಷ್ಯತ್ತು ಏನಾಗುತ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಾಗ ಎಲ್ಲರೂ ಹೇಳ್ತಾರೆ, ಲೋಕಸ್ಥರಾಗಿ ಜೀವಿಸುವಂಥವ್ರು ಏನಂತಾರೆ ರೀ? ಸತ್ತ ಮೇಲೆ ಯಾರಿಗೆ ಗೊತ್ತು? ಇರುವಾಗಲೇ ಎಲ್ಲ ಅನುಭವಿಸ್ಬೇಕು, ಎಲ್ಲ ಮಜಾ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನೆಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರ ತಲೆಯನ್ನು ನೋಡ್ತಾರೆ, ಇನ್ನೊಬ್ರಿಗೆ ಮೋಸ ಮಾಡ್ತಾರೆ, ಇನ್ನು ಏನೇನೋ ಕಾರ್ಯಗಳನ್ನು ಅವರು ತಮ್ಮ ಜೀವಿತದಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಒಂದು ದಿನ ಅವರು ಲೆಕ್ಕ ಒಪ್ಪಿಸಬೇಕು. ನ್ಯಾಯಾಧಿಪತಿಯಾಗಿರ್ತಕ್ಕಂಥ ದೇವರಿಗೆ ಅವರು ಲೆಕ್ಕವನ್ನು ಒಪ್ಪಿಸಲೇಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹಳೆಯ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಜಕ್ಕಾಯನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಯಾವಾಗ ಬಂದು ಆ ಜಕ್ಕಾಯನ ಜೀವಿತ ಪರಿಪೂರ್ಣವಾಗಿ ಬದಲಾಯಿತು. ಜಕ್ಕಾಯನ ಹೇಳ್ತಾ ಇದ್ದಾನೆ ಏನಂತೇಳಿ? ಮರವನ್ನು ಏರಿದ. ಯಾವ ಮರ? ಆಲದ ಮರ. ಆಲದ ಮರ ಏರಿ ಕೂತ್ಕೊಂಡಿದ್ದಾನೆ, ಹೋಗ್ತಾ ಇದ್ದಾನೆ. ಯಾರು ಬಿಡ್ತಾ ಇಲ್ಲ. ಯಾಕಂದ್ರೆ ಜಕ್ಕ ಹೆಂಗಿದ್ದಾನೆ ರೀ? ಕೊಳ್ಳನಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಬಿಡ್ತಾ ಇಲ್ಲ. ಏರಿ ಕೂತ್ಕೊಂಡ. ಯೇಸು ಕ್ರಿಸ್ತನು ಬರಬೇಕಾದ್ರೆ ನೇರವಾಗಿ ಯೇಸುವಿನ ಕಣ್ಣು ಯಾರ ಮೇಲೆ ಬಿತ್ತು? ಜಕ್ಕಾಯನ ಮೇಲೆ. ಜಕ್ಕ ಏರಿರುವಂಥದ್ದು ಹೇಳಿದಾನ, ಯಾರು ಕೂಡ ನೋಡಿಲ್ಲ. ಅದರ ಸಲುವಾಗಿ ಕೆಲವು ಜನ ಇರ್ತಾರೆ, ಅಭಿವೃದ್ಧಿ ಆಗಬೇಕಾದ್ರೆ ತಾವಷ್ಟೇ ಆಗ್ಬೇಕಂತೇಳಿ ಮಾಟ ಮಂತ್ರಗಳ ಮೊರೆಯನ್ನು ಹೋಗ್ತಾರೆ. ಹಲ್ಲೆಲೂಯಾ. ನಾವಷ್ಟೇ, ಬೇರೆ ಯಾರು ಕೂಡ ಹೋಗಬಾರ್ದು, ನಾವಷ್ಟೇ ಮುಂದಕ್ಕೆ ಬರ್ಬೇಕಂತೇಳಿ ಇನ್ನೊಬ್ಬರು ಮುಂದಕ್ಕೆ ಹೋಗುವಂಥವ್ರ ಜೀವಿತದಲ್ಲಿ ಏನು ಮಾಡ್ತಾರೆ? ಮಾಟ ಮಾಡಿಸ್ತಾರೆ, ಮಂತ್ರಗಳನ್ನು ಮಾಡಿಸ್ತಾರೆ, ಯಂತ್ರಗಳ ಕಡೆಗೆ ಹೋಗ್ತಾರೆ. ಆದರೆ ಯಾರು ಯೇಸು ಕ್ರಿಸ್ತನನ್ನು ಪರಿಪೂರ್ಣವಾಗಿ ನಂಬಿ ವಿಶ್ವಾಸ ಇಟ್ಟಿರ್ತಾರಲ್ಲ, ಅವ್ರ ಮೇಲೆ ಯಾವ ಮಾಟ ಮಂತ್ರ ತಂತ್ರಗಳು ಏನಾಗಲ್ಲ, ಕೆಲಸ ಮಾಡೋದಿಲ್ಲ. ಯಾಕಂದರೆ ಮಾಟ ಮಂತ್ರ ತಂತ್ರಗಳು ನಮ್ಮ ಪಾದಗಳ ಕೆಳಗಡೆ ಇರುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದ ಕೋಟೆ ನಮ್ಮ ಮೇಲೆ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಜಕ್ಕಾಯ ಯಾವಾಗ ಯೇಸುವನ್ನು ನೋಡ್ಬೇಕಂತೇಳಿ ಆಸೆ ಪಟ್ನು. ಹಲ್ಲೆಲೂಯಾ. ಆಸೆ ಪಟ್ನು. ಆ ಒಂದು ಮರವನ್ನು ಏರಿ ಕೂತ್ಕೊಂಡ ಮೇಲೆ ಯೇಸುವೇ ಏನು ಮಾಡ್ತಾ ಇದ್ದಾನೆ ರೀ? ಆತನನ್ನು ಕರಿತಾ ಇದ್ದಾನೆ. ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ಬೇಕು ಅಂತೇಳಿ. ಯಾವಾಗ ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಿದ್ನು ತನ್ನ ಮನೆಗೆ, ಏಸಪ್ಪ ಮನೆಗೆ ಕಾಲಿಟ್ಟ ಮೇಲೆ ಆತನ ಹಳೆಯ ಸಂಗತಿಗಳನ್ನೆಲ್ಲ ಆತ ತೆಗೆದಿಡ್ತಾ ಇದ್ದಾನೆ. ಪಾಪಿ ಎಂಬುದಾಗಿ ಹೇಳಿರ್ತಕ್ಕಂಥ ಜಕ್ಕಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕೂತ್ಕೊಂಡಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಆತನು ದೇವರ ಮಗನಾದ. ಇರತಕ್ಕಂಥ ಎಲ್ಲ ಪಾಪದ ಜೀವಿತವನ್ನು ತೆಗೆದು ಹಾಕಲ್ಪಡ್ತು. ಯೇಸು ಸ್ವಾಮಿ ಆತನ ಭಾರವನ್ನೆಲ್ಲ ತಾನು ಹೊತ್ತುಕೊಂಡ ಪ್ರಿಯರು. ಸತ್ಯವೇದ ಹೇಳ್ತಾ ಇದೆ, ಹಳೆಯ ಕಾರ್ಯಗಳ ಕಡೆಗೆ ಹೋಗಬೇಡ್ರಿ. ಅನೇಕರು ವಾಕ್ಯ ಕೇಳ್ತಿರ್ತಾರೆ, ರಕ್ಷಣೆ ಹೊಂದೋದಕ್ಕೆ ಏನು ಮಾಡ್ತಾರೆ? ಹಿಂದೇಟಾಕ್ತಾರೆ. ಸಮಾಧಾನವನ್ನು ಹೊಂದುವುದಕ್ಕೆ ಏನು ಮಾಡ್ತಾರೆ? ಹಿಂದೇಟಾಕ್ತಾರೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಲಾರದೆ, ದೀಕ್ಷೆ ಹೊಂದಲಾರದೆ ಈ ಲೋಕದಲ್ಲಿ ನಾವು ಎಷ್ಟು ಜೀವಿಸಿದರೂ ಕೂಡ ಉಪಯೋಗ ಇಲ್ಲ. ನಿಮ್ಮ ಮಗ ಇದ್ದಾರೆ, ಹೆಸರು ನಿಮ್ಮದು? ಅಭಿಷೇಕ. ಚಿಕ್ಕವನಿರ್ಬೇಕಾದ್ರೆ ಸ್ಕೂಲ್ಗೆ ಹಾಕ್ಲಾರ್ದು ಸುಮ್ಮನೆ ಸ್ಕೂಲಿಗೆ ಹೋಗು ಬಾ ಅಂತ ಹೇಳಿದರೆ ಅಡ್ಮಿಷನ್ನೇ ಮಾಡಿಸಿಲ್ಲ ನೀವು. 10ನೇ ಕ್ಲಾಸ್ವರೆಗೆ ಹಂಗೆ ಬಿಡ್ರಿ. ಅಲ್ಲಿ ಅವ್ರಿಗೆ ಹಾಲ್ ಟಿಕೆಟ್ ಬರುತ್ತಾ? ಏನೂ ಬರಲ್ಲ, ಹೌದಿಲ್ಲ? ಹಲ್ಲೆಲೂಯಾ. ಅಭಿಷೇಕ್ ಅಡ್ಮಿಷನ್ ಮಾಡಿಸ್ಲಾರ್ದೆ ಇದ್ರಪ್ಪ ಅಂದರೆ ನಿಂದು ಡೈಲಿ ಅಟೆಂಡೆನ್ಸಲ್ಲಿ ಕೂಗ್ತಾರ? ಕೂಗಲ್ಲ. ಕಾರಣ ಏನು ರೀ? ಅಡ್ಮಿಷನನ್ನು ಮಾಡಿಸಿಲ್ಲ. ಆದರೆ ಏನು ಮಾಡ್ತಾ ಇದ್ದಾನೆ? ಪಾಠ ಎಲ್ಲ ಕೇಳ್ತಾನೆ, ಎಲ್ಲ ಹೋಮ್ವರ್ಕ್ ಮಾಡ್ತಾನೆ, ಎಲ್ಲ ಸರ್ ಕೂಡ ಶಬಾಷ್ ಅನ್ಸ್ಕೊಳ್ತಾನೆ. ಆದರೆ ಏನು ಬರೋದಿಲ್ಲ? ಸರ್ಟಿಫಿಕೇಟ್ ಬರೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ, ಮುಂದಿನ ಸ್ಥಾನಕ್ಕೆ ಹೋಗೋದಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಜಕ್ಕಾಯನ ಮನೆಗೆ ಯೇಸು ಯಾವಾಗ ಬಂದು ಹಳೆಯ ಆತನ ಜೀವಿತ ಎಲ್ಲ ಏನಾಯ್ತು ರೀ? ತೊಲಗಿಸಲ್ಪಡ್ತು. ಯೇಸು ಅದ್ರ ಸಲುವಾಗಿ ಹೇಳ್ತಾರೆ, ವಾಕ್ಯದಲ್ಲಿದೆ, ಪೌಲನ್ ಹೇಳ್ತಾನೆ ಏನಂತ ಹೇಳಂದರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯ ಸಂಗತಿಗಳೆಲ್ಲ ಏನದು ಗತಿಸುವುದು ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತು ಇರುತ್ತೆ ಪ್ರಿಯರಿ. ಇಲ್ಲಿ ನಾವು ಧ್ಯಾನ ಮಾಡುವಂಥ ಅಂಶ ಒಂದೇ, ಯೇಸು ನಿನ್ನ ಜೀವಿತದಲ್ಲಿ ಬಂದರೆ ನಿನಗೆ ಹೊಸದಾದಂಥ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ನಾವು ಇಷ್ಟೇ ಅಂದ್ಕೊಳ್ಬಾರ್ದು, ದೇವರು ನಮಗಾಗಿ ಇನ್ನೂ ಎಷ್ಟೋ ಉನ್ನತವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಹೀಗೆ ಒಂದು ಸಾರಿ ಒಬ್ಬ ಸ್ತ್ರೀ, ಆಕೆಗೆ 5 ಜನ ಗಂಡಂದ್ರಿದ್ರಂತೆ. ಅಂದರೆ ವ್ಯಭಿಚಾರದಲ್ಲಿ ಜೀವಿಸುವಂಥ ಸ್ತ್ರೀ ಪ್ರಿಯರೇ. ಆಕೆಗೆ 5 ಜನ ಗಂಡಂದಿರಬೇಕಾದ್ರೆ ಯೇಸು ಕ್ರಿಸ್ತನು
ಆ ಒಂದು ಸ್ಥಳಕ್ಕೆ ಹೋಗ್ತಾರೆ ಪ್ರಿಯರೇ. ಮಧ್ಯಾಹ್ನದ ಸಮಯ, ಊರು ಹೊರಗಡೆ ಬಾವಿ ಇದೆ, ಅದು ಯಾಕೋಬನ ಬಾವಿ ಎಂಬುದಾಗಿ ಅದನ್ನು ಕರಿತಾ ಇದ್ದರು. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಅದನ್ನು ನಾವು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಆ ಸ್ಥಳಕ್ಕೆ ಹೋದ. ಆಕೆಯ ಬಳಿಯಲ್ಲಿ ನೀರನ್ನು ಕೇಳ್ತಾ ಇದ್ದಾನೆ, ಅಮ್ಮ ನನಗೆ ಕುಡಿಯೋದಕ್ಕೆ ನೀರನ್ನು ಕೊಡಿ ಎಂಬುದಾಗಿ. ಆಕೆಯ ಜೀವಿತ ಹೆಂಗಿದೆ ನಾವು ಹೇಳ್ತೀವಲ್ಲ, ದ್ರೌಪದಿ ಏನು ಸಮಥಿಂಗ್ ಕ್ಯಾರೆಕ್ಟರ್ ಇನ್ ಇಂಡಿಯನ್ ಮೈಥಾಲಜಿ, ಏನು ಪುರಾಣಗಳಲ್ಲಿ ದ್ರೌಪದಿಯನ್ನ ಕ್ಯಾರೆಕ್ಟರ್ ಬರುತ್ತೆ. ಆಕೆಗೆ ಎಷ್ಟು ಜನ ಅಂತೆ? 5 ಜನ ಗಂಡಂದ್ರೆ ಎಂಬುದಾಗಿ, ಪಾಂಡವರೇನು ಅಂತೇಳಿ ಹೇಳ್ತೀವಿ. ಹಲ್ಲೆಲೂಯಾ. ಅದರಂಗೆ ಆಕೆಗೆ ಎಷ್ಟು ಜನ ರೀ? 5 ಜನ. ಈಗ ಇರುವವನು ಕೂಡ 6ನೇಯವನು ಕೂಡ ಆಕೆಗೆ ಗಂಡನಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏಸಪ್ಪ ಯಾವಾಗ ಆಕೆಯ ಬಳಿಯಲ್ಲಿ ನೀರನ್ನು ಕೇಳಿದ್ಲು, ಆಕೆ ಹೇಳ್ತಾ ಇದ್ದಾಳೆ, ನಮಗೂ ನಿಮಗೂ ಆಗೋದಿಲ್ಲ, ನಾವು ಸಮಾರ್ಯದವರು, ನೀವು ಯಹೂದ್ಯರು, ನೀವು ಶ್ರೇಷ್ಠರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿನ ಅದ್ರ ಸಲುವಾಗಿ ಎಲ್ಲ ಮನುಷ್ಯರ ದೇವರು ಅಂತ ಹೇಳಬೇಕು. ಒಂದು ಜಾತಿ ತಗೊಂಡು ಆ ಜಾತಿ ದೇವರು ಅಂತೇಳಿ ನಾವು ಯಾವತ್ತೂ ನಾವು ಪರಿಗಣಿಸೋದಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಕೆಯ ಬಳಿಗೆ ಯೇಸು ಸ್ವಾಮಿ ಕೇಳಿದಾಗ ನೀರನ್ನು, ಆಕೆ ಏನು ಮಾಡ್ತಾ ಇದ್ದಾಳೆ? ನಮಗೂ ನಿಮಗೂ ಏನಿಲ್ಲ, ಬಳಕೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಆಕೆಯ ಜೀವಿತ ಹೆಂಗಿತ್ತು? ಪಾಪದಿಂದ ತುಂಬಿತ್ತು. ಹಲ್ಲೆಲೂಯಾ. ಪಾಪದಲ್ಲೇ ಆಕೆ ಜೀವಿಸ್ತಾ ಇದ್ಲು. ಆದರೆ ಆಕೆಗೆ ಸಮಾಧಾನ ಇಲ್ಲ. ಒಬ್ಬನಿಂದ ಇನ್ನೊಬ್ಬನನ್ನು ಸಂಪಾದನೆ ಮಾಡಿಕೊಂಡಾಗಲೂ ಸಮಾಧಾನವಿಲ್ಲದೆ ಆಕೆ ಅಲಿತಾ ಇದ್ಲು ಪ್ರೇಯರ್. ಯಾವಾಗ ಯೇಸು ಆಕೆಯ ಬಾಳಿನಲ್ಲಿ ಬಂದರು, ಆಕೆಯ ಹಳೆಯದಾದ ಕಾರ್ಯಗಳೆಲ್ಲವೂ ಕೂಡ ಏನಾಯಿತು? ತೊಲಗಿ ಹೋಗಿ ಹೊಸದಾದ ಕಾರ್ಯಗಳು ಉಂಟಾದವು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದದಲ್ಲಿ, ಆಕೆ ಸುಖಾರೆ ಎನ್ನುವಂಥ ಆ ಗ್ರಾಮವನ್ನೆಲ್ಲ ಯೇಸುವಿನ ಬಳಿಗೆ ಏನು ಮಾಡಿದ್ಲು ಅಂತ ಆಕೆ ಕರೆದುಕೊಂಡು ಬಂದಳು. ಅಂತಹ ದೊಡ್ಡದಾದ ಸಾಕ್ಷಿಯನ್ನು ಆಕೆ ಹೊಂದಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಒಂದೇ, ಯಾರ ಬಳಿಯಲ್ಲಿ ಯೇಸು ಬರಲಿಕ್ಕಿದ್ದಾನೋ, ಯಾರು ಆಸೆಯಿಂದ ಯೇಸುವನ್ನು ಹುಡುಕ್ತಾರೋ ಅವರು ಏನಾಗ್ತಾರೆ ಪ್ರಿಯರೇ? ಅವರ ಜೀವಿತದಲ್ಲಿ ಹೊಸದಾದ ಕಾರ್ಯಗಳನ್ನು ದೇವರಿಂದ ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದೇ ಆಗಿರ್ಬೋದು ಅದು. ಯೇಸು ಬರುವಾಗ ನೀವು ಪರಿಪೂರ್ಣವಾಗಿ ಆತನನ್ನು ಹಿಡಿದುಕೊಳ್ಬೇಕು. ಸಮಯ ಇರುತ್ತೆ, ಆ ಸಮಯ ದಾಟಿದ ಮೇಲೆ ನೀವು ಅಂತಿರ್ತೀರಿ ನೋಡ್ರಿ, ಯಾವುದಾದ್ರೂ ಆಕ್ಸಿಡೆಂಟ್ ಆಗಲಿ ಏನಾದರೂ ಇಲ್ಲ, ಸ್ವಲ್ಪ ಆ ಸಮಯ ತಪ್ಪಿದರೆ ಏನಾಗ್ಬಿಡ್ತಿತ್ತು? ಉಳ್ಕೊಂಡು ಬಿಡ್ತಿದ್ದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರ ಜೀವಿತದಲ್ಲಿ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ಅಂದ್ಕೊಂಡಿರ್ತಾರೆ. ಆ ಸಮಯದಾಗ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಕೂಡ ಏನಾಗಲ್ಲ, ಅವರು ಬದಲಾವಣೆ ಆಗಲ್ಲ. ಹಲ್ಲೆಲೂಯಾ. ಎಷ್ಟು ನಿಂದ್ರಿಸಿದ್ರು ಕೂಡ ಅವ್ರು ಏನಾಗಲ್ಲ, ಬದಲಾವಣೆ ಆಗಲ್ಲ ಪ್ರಿಯರೇ. ಅನೇಕ ಇವತ್ತಿನ ದಿನ ನೋಡ್ತಾ ಇದ್ದೇವೆ, ಬಾಲಿವುಡ್ ಒಂದು ಸಿನಿಮಾ ರಂಗದಲ್ಲಿ ಅವರು ಜಿಗುಪ್ಸೆಗೊಂಡು ಮೆಂಟಲಿ ಡಿಪ್ರೆಷನ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅನೇಕರು. ಹಲ್ಲೆಲೂಯಾ. ಅವ್ರಿಗೆಲ್ಲ ಬಂಗ್ಲೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಆದರೆ ಅವ್ರ ಮನಸ್ಸಿಗೆ ಏನಿಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲನೇ ಇಲ್ಲ. ಕಾರಣ ಏನ್ರಿ? ಅವರು ಯೇಸುವನ್ನು ತಿಳಿದುಕೊಂಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನಾವು ಯೇಸು ಸಿಗುವ ಕಾಲದಲ್ಲಿ ಆತನನ್ನು ನಾವು ಹೊಂದಿಕೊಳ್ಳಬೇಕು. ರಕ್ಷಣೆ ಮುನ್ನೊಂದು ದಿನ ಅಂತೇಳಿ ನಾವು ಮುಂದಕ್ಕೆ ಹಾಕಿದರೆ, ಒಂದು ವೇಳೆ ಯೇಸು ಕ್ರಿಸ್ತನ ಬಂದರೆ ನೀವು ಕೈ ಬಿಡಲ್ಪಡ್ತೀರ. ರಕ್ಷಣೆ ಹೊಂದಿದಂಥವ್ರೆಲ್ಲರೂ ಅವ್ರು ಹೆಂಗೇ ಇರಲಿ ಅವ್ರ ಜೀವಿತ. ಹಲ್ಲೆಲೂಯಾ. ಅದೇನ್ರಿ, ಸರ್ಟಿಫಿಕೇಟ್ ಬಂದುಬಿಟ್ಟಿದೆ, ಜಾಬ್ ಬಂದುಬಿಟ್ಟಿದೆ, ಅವ್ರು ಹೆಂಗೆ ಅವ್ರ ಜಾಬ್ ಮಾಡೋಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವ್ರನ್ನ ಏನು ಮಾಡ್ತಾರೆ? ಕೆಲಸಕ್ಕೆ ತಗೊಂತಾರೆ. ಅಲ್ಲಿ ಹೋದ್ಮೇಲೆ ಆತ ಮಾಡ್ಲಾರ್ದೇ ಇರಲಿ, ನೀವು ಬೈತಿರ್ತೀರಿ. ಕೆಲವು ಜನ ಏನು ಗೊತ್ತಿಲ್ಲಪ್ಪ, ಹೆಂಗನ ಬಂತ ಜಾಬ್ ತಗ ಅಂತಿರ್ತೀರಿಲ್ಲ. ಹಲ್ಲೆಲೂಯಾ. ಅದರಂಗೆ ದೇವ್ರ ವಾಕ್ಯ ಹೇಳುತ್ತೆ, ಆತನನ್ನು ನಂಬಿದವರಿಗೆ, ಆತನ ಹೆಸರಿನಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಂಥವ್ರಿಗೆ, ನಂಬಿದಂಥವ್ರಿಗೆ ಏನಾಗುತ್ತಂತೆ? ನಿತ್ಯ ಜೀವ ಬರುತ್ತೆ. 3ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿರ್ಧಾರ ಮಾಡುವಂಥದ್ದು, ಇವರು ನನ್ನ ಹತ್ರ ಬರಬೇಕು, ಇವ್ರು ನನ್ನ ಹತ್ರ ಬರಬಾರ್ದಂತೆ. ಹಲ್ಲೆಲೂಯಾ. ಆದರೆ ದೇವರು ಹೇಳಿದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಾವು ದೇವರು ಒಬ್ಬ ಆತನ ಯೇಸು ಕ್ರಿಸ್ತನು. ಇವೆಲ್ಲ ಮಾಡ್ಕೊಂಡಂದು ಎಲ್ಲ ಎಲ್ಲಿಂದ ಬಂದಿರುವಂಥವು? ಮನುಷ್ಯರ ಕಲ್ಪನೆಯಿಂದ ಬಂದಂಥವುಗಳು. ಅವು ಯಾವೇ ಆಗಿರಲಿ,
ಅಮ್ಮನವ್ರು ಅಂತೇಳಿ ಕರೆಸ್ಕೊಳ್ಳೋರಾಗಿರಲಿ, ಅಪ್ಪನವ್ರು ಅಂತೇಳಿ ಕರೆಸ್ಕೊಳ್ಳೋರಾಗಿರಲಿ, ಅವೆಲ್ಲವುಗಳ ಹಿಂದೆ ಸೈತಾನನ ಒಂದು ಕುತಂತ್ರ ಇದೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೀಗೆ ಶ್ರೀನಿವಾಸ್ ಅಂತೇಳಿ ದೊಡ್ಡದಾಗಿರ್ತಕ್ಕಂಥ ಜಾತಿಯಲ್ಲಿ ಅವರು ಭಾರತ ದೇಶದ ಮೂಲಕವಾಗಿ ನಾವು ಸಂಪ್ರದಾಯಗಳನ್ನು ಹೇಳುವಾಗ ನಾವು ಕೆಲವೊಂದು ಜಾತಿಗಳನ್ನು ದೊಡ್ಡ ಜಾತಿಗಳಂತೇಳಿ ನಾವು ಗೌರವಿಸ್ತೀವಿ, ಹೌದಿಲ್ರಿ? ಅಂಥ ದೊಡ್ಡ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಶ್ರೀಶೈಲದಲ್ಲಿ ಒಬ್ಬರು ದೇವರು ಅಂತೇಳಿ ಚಲಾವಣೆ ಆಗ್ತಾ ಇದ್ದಾರೆ, ದೇವ್ರ ಅವತಾರ ಎಂಬುದಾಗಿ ಚಲಾವಣೆ ಆಗ್ತಾ ಇದ್ದಾರೆ. ಅಲ್ಲಿ ನಂದಿ ಇದ್ದಾವೆ, ಅವಕ್ಕೆಲ್ಲ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ರಾತ್ರಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ರಂತೆ, ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಅದ್ರ ಮೇಲೆ ಬಟ್ಟೆ ಹಾಕುವಂಥದ್ದೇನೋ ಕೆಲಸ ಮಾಡ್ತಾಯಿದ್ರು. ಹಲ್ಲೆಲೂಯಾ. ತಿರುಪತಿಗೆ ಪ್ರತಿ ವರ್ಷ ಕೂಡ ಹೋಗುವಂಥ ವ್ಯಕ್ತಿಗಳು, ಸೇವೆಯನ್ನು ಮಾಡುವಂಥ ವ್ಯಕ್ತಿಗಳು. ಆತ ಯೇಸು ಕ್ರಿಸ್ತನ ನಂಬಿದಂಥ ಮಕ್ಕಳು ನೋಡಿದ್ರೆ ಏನು ಮಾಡ್ತಾ ಇದ್ದ? ಕಿಡಿಕಾರ್ತಾ ಇದ್ದ. ಹಲ್ಲೆಲೂಯಾ. ಹೀಗೆ ಒಂದು ಸಾರಿ ದೈವ ಸೇವಕರು ಒಬ್ಬರು ಅವರಿಗೆ ಪರಿಚಯ ಆಯಿತು. ಅವತ್ತಿನ ದಿನ ಏನು ಮಾಡಿದ ಆತ, ಆ ದೈವ ಸೇವಕರು ಹೆಂಗಾದ್ರೂ ಮಾಡಿ ನಾನು ಸೋಲಿಸಬೇಕು ನನ್ನ ಮಾತಿನ ಮೂಲಕವಾಗಿ ಅಂತೇಳಿ ಏನು ಮಾಡಿದ್ನರಿ, ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ್ರು ಸಿಟ್ಟಿನಿಂದ, ಕೋಪದಿಂದ. ಅವಾಗ ದೈವ ಸೇವಕರು ಕೂಡ್ರಿ ಮಾತಾಡೋಣ ಅಂತೇಳಿ ಶ್ರೀನಿವಾಸ ಅಂತೇಳಿ ಕೂಡಿಸ್ಕೊಂಡ್ರು, ಮಾತಾಡಿದ್ರು. ಅವಾಗ ಹೇಳ್ರಿ, ಯಾಕ್ರಿ ನೀವು ಬೇರೆ ದೇಶದ ದೇವರನ್ನು ನೀವು ಪ್ರಸಿದ್ಧಿ ಮಾಡ್ತಾಯಿದ್ರು? ನಮ್ಮ ದೇಶದಲ್ಲಿ ಮುಕ್ಕೋಟಿ ದೇವರುಗಳು ಉಂಟಲ್ಲ, 33 ಕೋಟಿ ದೇವರುಗಳು ನಮ್ಮ ದೇಶದಲ್ಲಿ ಉಂಟಲ್ಲ ಅಂತೇಳಿ ಕೇಳಿದಾಗ ಅವಾಗ ಅಯ್ಯರು ಹೇಳ್ತಾ ಇದ್ರಿ, ಶಾಂತವಾಗಿ ನೀವು ಮಾತಾಡ್ರಿ, ಯಾಕೆ ಕೋಪಿಸ್ಕೊಳ್ತೀರಿ ಅಂತೇಳಿ ಕೂಡಿಸ್ಕೊಂಡು ಮಾತಾಡಿದಾಗ, ಈಗ ಮನುಷ್ಯರೆಲ್ಲರೂ ಕೂಡ ತಾಯಿಯ ಗರ್ಭದ ಮೂಲಕವಾಗಿ ಹುಟ್ಟಿದಾರಾ ಅಥವಾ ಬೇರೆ ರೀತಿಯಲ್ಲಿ ಹುಟ್ಟಿದಾರಾ ಅಂತೇಳಿ ಕೇಳ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಅರ್ಥ ಮಾಡ್ಕೊಬೇಕು, ವಾಕ್ಯ ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯಾ. ಎಲ್ಲರನ್ನ ದೇವರು ಏನು ಮಾಡಿದ್ದಾನೆ? ತಾಯಿಯ ಗರ್ಭದ ಮೂಲಕವಾಗಿಯೇ ಜನಿಸುವಂತೆ ಮಾಡಿದ್ದಾನೆ. ಹುಟ್ಟಿರುವಂಥ ಎಲ್ಲ ಮನುಷ್ಯರು ಕೂಡ, ಭಾರತದವರು, ಅಮೆರಿಕದವರು, ಇಂಗ್ಲೆಂಡ್ನವರು ಎಲ್ಲರೂ ಕೂಡ ಹಂಗೆ ಹುಟ್ಟಿದಾರಾ? ಹಂಗೆ ಹುಟ್ಟಿದ್ದಾರೆ ಅಂತೇಳಿ ಹೇಳ್ತಾನೆ. ಹಾಗಾದರೆ ನೀವು ತಾಯಿಯ ಗರ್ಭದಲ್ಲಿರುವಾಗ ದೇವರನ್ನು ನೀವು ನೋಡಿದ್ರಾ ಅಂತೇಳಿ ಕೇಳಿದಾಗ ನೋಡಿಲ್ಲ ಅಂತೇಳಿ ಹೇಳ್ತಾನೆ. ಒಂದು ವೇಳೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಮೇಲೆ ನೀವೇನಾದರೂ ದೇವರನ್ನು ನೋಡಿಲ್ಲ. ನೋಡಿದರೆ ಡಾಕ್ಟ್ರ್ ನೋಡಿರ್ತೀವಿ, ನರ್ಸ್ ನೋಡಿರ್ತೀವಿ, ಸೂಲ್ಗಿತ್ತಿ ನೋಡಿರ್ತೀವಿ. ಒಂದು ವೇಳೆ ತಾಯಿಯನ್ನಾದರೂ ನಾವು ನೋಡಿರ್ತೀವಿ, ಅಲ್ಲಿರ್ತಕ್ಕಂಥ ಯಾರಾದರೂ ಒಳಗಡೆ ಬಂದಿದ್ರೆ ಅವರನ್ನು ನಾವು ನೋಡಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದರೆ ಹುಟ್ಟಿರುವಂಥ ಮನುಷ್ಯರೆಲ್ಲರೂ ಹಿಂಗೆ ಹುಟ್ಟಿದಾರಾ? ಹೌದು, ಖಂಡಿತ ಹಂಗೆ ಹುಟ್ಟಿದ್ದಾರೆ. ಅವಾಗ ಅವ್ರು ಹೇಳ್ತಾರೆ, ಅಯ್ಯರು ಏನಂತೇಳಿ, ಎಲ್ಲರೂ ಹಿಂಗೆ ಹುಟ್ಟಿದರೆ ಯಾರು ಕೂಡ ತಾಯಿ ಗರ್ಭದಲ್ಲಿರುವಾಗಲೂ ದೇವರನ್ನು ನೋಡಿಲ್ಲ, ತಾಯಿಯಿಂದ ಗರ್ಭದಿಂದ ಹೊರಗಡೆ ಬಂದಾಗಲೂ ದೇವರನ್ನು ನೋಡಿಲ್ಲ. ಅಂದರೆ ಇಲ್ಲಿ ಕಾಣುವಂಥ ಎಲ್ಲ ಫೋಟೋಗಳು ಯಾವ್ಯಾವ ಇದಾವಲ್ಲ ಅವೆಲ್ಲ ಮತ್ತೆ ಹೆಂಗೆ ಬಂದು, ಯಾರು ನೋಡಿಲ್ಲ ಅಂದರೆ ಹೆಂಗೆ ಬಂದು? ಅರ್ಥ ಆಗ್ತಾ ಇದೆ ವಾಕ್ಯ? ಹಲ್ಲೆಲೂಯಾ. ಯಾರು ಬಂದಿಲ್ಲ ಅಂದರೆ, ಯಾರು ನೋಡಿಲ್ಲ ಅಂದರೆ ದೇವ್ರನ್ನ, ಮತ್ತು ದೇವ್ರು ಹಿಂಗೆ ಇದಾನ, ಸಿಂಹದ ಆಕಾರ ಅದನ್ನ, ಕೋತಿ ಆಕಾರ ಅದನ್ನ, ಇನ್ನೊಂದು ಆಕಾರ ಅದನ್ನ, ಮುನ್ನೊಂದು ಆಕಾರ ಅದನ್ನ ಅಂತೇಳಿ ಹೆಂಗೆ ಗೊತ್ತಾಯಿತು? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನ ಕಣ್ಣುಗಳು ತೆರೆಯಲ್ಪಟ್ಟು ನಾನು ತಪ್ಪಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ತಿಳಿದುಕೊಂಡ. ದೇವ್ರನ್ನ ಹುಟ್ಟಿಸ್ತಾರೆ, ದೇವ್ರನ್ನ ಸಾಯಿಸ್ತಾರೆ. ಅವ್ರು ಏನು ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಗೊಂಬೆ ಎಂಬುದಾಗಿ ಅದನ್ನು ಕರೀತಾರೆ, ಮತ್ತೆ ಇಟ್ಟಾಗ ದೇವರು, ಬಿಸಾಡಿದಾಗ ದೇವರಲ್ಲ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನು ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅಂತೇಳಿ ಶ್ರೀನಿವಾಸ್ ಅವರು ಸಾಕ್ಷಿ ಹೇಳ್ತಾರೆ ಪ್ರೇಯರ್. ಯೂಟ್ಯೂಬಲ್ಲಿದೆ, ನೀವು ಬೇಕಾದ್ರೆ ನೀವು ಅದನ್ನು ನೋಡ್ರಿ. ಹಲ್ಲೆಲೂಯಾ. ತೆಲುಗು ಅರ್ಥ ಆಗತ್ತಾ ನಿಮಗೆ? ತೆಲುಗು ಅರ್ಥ ಆದರೆ ನೋಡ್ರಿ ಅದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಹೊಸದಾದ ಕಾರ್ಯಗಳನ್ನು ಮಾಡಬೇಕಂತ ಇದ್ದಾನೆ. ಆದರೆ ನಾವೇ ಯಾವುದೋ ಒಂದು ವಿಷಯದಲ್ಲಿ ತಡೆಯನ್ನು ಹಿಡಿತಾ ಇದ್ದೀವಿ. ದೇವ್ರ ಬಳಿಗೆ ಬರ್ತಾ ಇದ್ದೀವಿ, ಆದರೆ ದೇವ್ರ ಮಕ್ಕಳು ನಾವು ಆಗ್ತಾ ಇಲ್ಲ. ದೇವ್ರ ಬಳಿಗೆ ಬರ್ತಾ ಇದ್ದೀವಿ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿದ್ಕೊಳ್ತಾ ಇದ್ದೀವಿ. ಕೆಲವೊಂದು ಸಾರಿ ಆಶೀರ್ವಾದ ತಡ ಆಗ್ತಾ ಇದೆ, ಕಾರಣ ದೇವರಿಗೆ ಬೇಡವಾದ ಸಂಗತಿಯನ್ನು ನಾವು ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ತಾಯಿ ಅಪ್ಪರ ಹತ್ರ ಬಂದು, ಅಪ್ಪರು ಡಾಕ್ಟ್ರು, RMP ಡಾಕ್ಟ್ರು ಅಪ್ಪರ ಹತ್ರ ಬಂದಾಗ ಆ ಎಮ್ಮಗೆ ಅಪ್ಪರು ಇಂಜೆಕ್ಷನ್ ಮಾಡಿದ ಇಂತಿಂಥದ್ದು ನೀನು ಮಾಡಬೇಡಮ್ಮ ಅಂತೇಳಿ ಹೇಳಿದರು. ಆಕೆ ನೆಕ್ಸ್ಟ್ ದಿನವೂ ಬಂದು ಮತ್ತೆ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ, ಏನಮ್ಮ ನಾನು ಏನು ಹೇಳಿದ್ದೆ, ನೀನು ಅದನ್ನು ಮಾಡಿಲ್ಲ ಅನ್ಸುತ್ತಾ ಅಂತೇಳಿ ಅಂದ್ರೆ, ಹೌದ್ರಿ ಮರ್ತು ಬಿಟ್ಟಿನ್ರಿ ಡಾಕ್ಟ್ರಿ ಅಂತಂದ್ರೆ. ಹಲ್ಲೆಲೂಯಾ. ಆ ಎಮ್ಮಗೆ ಮೂಗಿನಿಂದ ಬೆಣ್ಣೆ ಸುರಿತಾ ಇದೆ. ಅಪ್ಪವ್ರು ಹೇಳಿದ್ರು ತಲೆ ಸ್ನಾನ ಮಾಡಬಾರ್ದು, ತಂಪಾದಂಥ ನೀರನ್ನು ಕುಡಿಬಾರ್ದು. ಹಲ್ಲೆಲೂಯಾ. ಇಂಜೆಕ್ಷನ್ ಮಾಡಿಸ್ಕೊತಾರೆ, ತಂಪಾದ ನೀರನ್ನು ಕುಡಿತಾರೆ, ತಲೆ ಕೆರ್ಕೊತಾರೆ ಅಂತಂದರೆ ಏನರ್ಥ? ರೋಗ ಹೋಗಂದ್ರೆ ಹೋಗುತ್ತಾ? ಹೋಗಲ್ಲ. ಕೆಲವೊಬ್ಬರು ನಸಿ ಹಂಗೆ ತಿಕ್ಕಿದೆ ನಸಿ ತಿಕ್ಕಿದೆ ಅವು ಇಂಜೆಕ್ಷನ್ ಏನಾಗಲ್ಲ, ಕೆಲಸ ಮೈಯಲ್ಲಿ ಮಾಡಲ್ಲ. ಕೆಲವೊಬ್ಬರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಹತ್ರ ಏನು ಇಟ್ಕೊಂಡಿದ್ದಾರೆ?
ಯಾವುದು ಬಿಡ್ಬೇಕಂತ ಹೇಳಿದಾರೆ ಅದನ್ನು ಬಿಟ್ಟಿಲ್ಲ. ಅದ್ರ ಸಲುವಾಗಿ ಏನಾಗಿಲ್ಲ ರೀ, ಬಿಡುಗಡೆಯನ್ನು ಹೊಂದಿಕೊಳ್ತಾ ಇಲ್ಲ. ಸತ್ಯವೇದ ಹೇಳ್ತಾ ಇದ್ದಾರೆ ಏನಂತಂದರೆ, ಬೇಡವಾದ ಸಂಗತಿಗಳನ್ನು ನಮ್ಮಿಂದ ದೂರ ಮಾಡಿದಾಗ ಆಶೀರ್ವಾದ ನೇರವಾಗಿ ನಮ್ಮ ಮೇಲೆ ಇಳಿದು ಬರುತ್ತೆ. ಅದು ಎಂತಹ ಅಡ್ಡಗೋಡೆಗಿರಲಿ, ಎಂಥ ಮಾಟ ಮಂತ್ರ ತಂತ್ರ ಶಕ್ತಿಗಳಿರಲಿ, ದೇವರಲ್ಲಿ ನೀವಿದ್ರಪ್ಪ ಅಂದರೆ ನಿಮ್ಮನ್ನು ಯಾವುದು ಕೂಡ ಜಯಿಸೋದಕ್ಕೆ ಸಾಧ್ಯವಿಲ್ಲ. ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ನಿನ್ನನ್ನು ಜಯಿಸೋದು ಎಂಬುದಾಗಿ ದೇವರು ಮಾತಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಏನಾಗಬೇಕು, ದೇವ್ರ ಹತ್ರ ಹೊಸದಾದಂಥದ್ದನ್ನು ಹೊಂದಿಕೊಳ್ಳಬೇಕಾದ್ರೆ ಮೊದಲು ನಾವು ದೇವ್ರನ್ನ ಹುಡುಕುವಂಥ ಆಸೆಯನ್ನು ನಾವು ಹೊಂದಿದವರು ಆಗಿರಬೇಕು. ಒಂದು ವೇಳೆ ದೇವರು ನಮ್ಮ ಬಳಿಗೆ ಬಂದಾಗ, ಆತನ ಮಾತುಗಳನ್ನು ಕೇಳಿದಾಗ ಪರಿಪೂರ್ಣವಾಗಿ ನಾವು ಬದಲಾವಣೆಯನ್ನು ಹೊಂದುವವರಾಗಬೇಕು. ಈ ಲೋಕದಲ್ಲಿ ಐಶ್ವರ್ಯ, ಆಸ್ತಿ, ಅಂತಸ್ತು ಏನು ಇದ್ದರೂ ಕೂಡ ಒಂದು ದಿನ ನಾವು ಈ ಲೋಕವನ್ನು ಬಿಡಬೇಕು. ಕೆಲವೊಬ್ಬರು ಜೀವನದಲ್ಲಿ ಮಾತಾಡ್ತಾ ಇರ್ತಾರೆ, ಸೆಟ್ಲಾಗಿರ್ಯಾ ನೀವು ಅಂತೇಳಿ. ಹಲ್ಲೆಲೂಯಾ. ಏನಂತಾರೆ, ಸೆಟ್ಲಾಗಿದ್ದೀರಾ ಅಂತೇಳಿ. ಸೆಟ್ಲ್ ಆಗೋದಲ್ಲ ಇದು ಟ್ರಿಪ್ಪಿಗೆ ಬಂದೀವಿ ನಾವು. ಇವತ್ತಿರ್ತೀವಿ, ನಾಳೆ ನಾವು ಹೊರಟೋಗಿಬಿಡ್ತೀವಿ. ಹಲ್ಲೆಲೂಯಾ. ಲೋಕದಲ್ಲಿ ಯಾರೂ ಸೆಟ್ಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೆಟ್ಲ್ ಆಗುವಂಥ ಜಾಗ ಎರಡೇ ಇರೋದು, ಯೇಸುವನ್ನು ನಂಬಿ ನಿರೀಕ್ಷಣೆಯನ್ನು ಹೊಂದಿ ಪರಿಪೂರ್ಣವಾಗಿ ಆತನ ಮಗನಾಗಿ ನಡೆದುಕೊಂಡ್ರೆ ಸೆಟ್ಲ್ ಆಗುವಂಥ ಜಾಗ ಮೇಲ್ಗಡೆ ಇದೆ, ಅದು ಪರಲೋಕ. ಹಲ್ಲೆಲೂಯಾ. ಒಂದು ವೇಳೆ ನೀನು ಆತನಿಗೆ ವಿರೋಧವಾಗಿ ಧಿಕ್ಕರಿಸಿ ಆತನನ್ನು ನಂಬಿದ್ದೀಯ ಅಂತೇಳಿ ಕೊಳ್ಳಲ್ಲಿ ಶಿಲುಬೆ ಹಾಕ್ಕೊಂಡು ನೋಡೋರಿಗೆಲ್ಲ ಯೇಸು ಸ್ವಾಮಿ ಭಕ್ತ, ಮಾಡೋದೆಲ್ಲ ಯೇಸು ಸ್ವಾಮಿಗೆ ವಿರೋಧವಾದ ಕಾರ್ಯಗಳು ಆಗಿದ್ದರೆ ಏನಾಗ್ತೀಯ, ನೀನು ಕೈ ಬಿಡಲ್ಪಡ್ತೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಿನಗೆ ಹೊಸದಾದ ಕಾರ್ಯಗಳನ್ನು ದೇವರು ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಆತನ ಖಂಡಿತವಾಗಿ ಮಾಡ್ತಾನೆ. ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಾದ್ರೂ ಇದೆಯಾ ಲೋಕದಲ್ಲಿ? ಯಾವುದಿಲ್ಲ. ಹಾಡುಗಳನ್ನು ಆಡ್ತೀವಿ, ಎಲ್ಲ ಮಾಡ್ತೀವಿ, ಹಾಡಿನಲ್ಲಿರ್ತಕ್ಕಂಥ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳುವವರಾಗಬೇಕು ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆತನ ಮಗನ ಮುಖಾಂತರವಾಗಿ ನಮಗೆ ರಕ್ಷಣೆ ಇದೆ. ಆತನು ಕುಮಾರನಾಗಿ ಭೂಮಧ್ಯಪುರದಲ್ಲಿ ಯೇಸು ಎನ್ನುವಂಥ ನಾಮವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಅವತರಿಸಿ ಬಂದ. ಪರಿಶುದ್ಧ ಕನ್ಯೆಯಲ್ಲಿ ಆತನು ಜನಿಸಿ ಬಂದ. ಹಲ್ಲೆಲೂಯಾ. ಇಲ್ಲಿ ಲೈಟ್ ಹಾಕಿದರೆ ಇದ್ರ ಸುತ್ತಲೂ ಕೂಡ ಇದು ಸೆಂಟ್ರ್ ಪ್ಲೇಸ್, ಹೌದಿಲ್ರಿ? ಅದರಂಗೆ ದೇವರು ಇದು ಭೂಮಿ ಅಂದ್ಕೊಳ್ಳೋಣ. ಭೂಮಿ ಅಲ್ಲಿ ಹುಟ್ಟಲಿಲ್ಲ, ಎಲ್ಲಿ ಹುಟ್ಟಿದ? ಭೂಮಿಯ ನಡುವೆ ಮಧ್ಯದಲ್ಲಿ ಇಲ್ಲಿ ಜನಿಸಿದ. ಹಲ್ಲೆಲೂಯಾ. ಇದೆಲ್ಲ ರೌಂಡಾಗಿ ಭೂಮಿ ಅಂದ್ಕೊಂಡ್ರೆ ಭೂಮಧ್ಯಪುರವಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶದ ಬೆತ್ಲೆಹೇಮ್ ಎನ್ನುವಂಥ ಪುರದಲ್ಲಿ ಆತನು ಜನಿಸಿದ ಪ್ರಿಯರೇ. ಅದರ ಸಲುವಾಗಿ ಅಲ್ಲಿಯ ಮೂಲಕವಾಗಿ ಎಲ್ಲ ಕಡೆಗೆ ಸುವಾರ್ತೆ, ರಕ್ಷಣೆ ಎನ್ನುವಂಥದ್ದು ಏನು ಮಾಡುತ್ತೆ? ಹೋಗುವಂಥದ್ದಾಗಿದೆ. ಆ ಯೇಸುವಿನಲ್ಲಿ ಮಾತ್ರ ರಕ್ಷಣೆ ಇದೆ, ಬಿಡುಗಡೆ ಇದೆ, ಸ್ವಸ್ಥತೆ ಇದೆ, ಆರೋಗ್ಯ ಇದೆ, ಐಶ್ವರ್ಯವಿದೆ. ಎಲ್ಲವುಗಳು ಯೇಸುವಿನಲ್ಲಿ ಇದ್ದಾವೆ, ನಾವು ಪಡೆದುಕೊಳ್ಳಬೇಕು. ಒಂದು ವೇಳೆ ಈ ಲೋಕದಲ್ಲಿ ಏನು ಇಲ್ಲದವರಾಗಿ ನಾವು ಜೀವಿಸಿದರೂ ಕೂಡ, ಲಾಜರನನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಏನಂತೇಳಿ. ಲಾಜರನಿಗೆ ಏನೂ ಇದ್ದಿಲ್ಲ, ಆದರೆ ಯೇಸು ಇದ್ದ, ಅಳಿದು ಹೋಗಲಾರದ ಆಸ್ತಿ. ಹಲ್ಲೆಲೂಯಾ. ಯೇಸು ಎನ್ನುವಂಥ ಆಸ್ತಿಯನ್ನು ಹೊಂದಿಕೊಂಡಿದ್ದ, ಆತನಿಗೆ ಪರಲೋಕ ಸಿಕ್ತು. ಆ ಊರಿನಲ್ಲಿ ದೊಡ್ಡ ಶ್ರೀಮಂತ ವ್ಯಕ್ತಿ ಇದ್ದ, ಆತನಿಗೆ ಯೇಸು ಇರಲಿಲ್ಲ. ಆತನು ದೊಡ್ಡ ಶ್ರೀಮಂತನಾದ ಕಾರಣ ತನ್ನ ಬಳಿಯಲ್ಲಿಯೇ ಏನು ಮಾಡಿದ್ನಾರ, ಒಂದು ದೇವಾಲಯವನ್ನು ಕಟ್ಟಿಸಿಕೊಂಡಿದ್ದ. ಹೊರಗಡೆ ಯಾಕೆ ಹೋಗ್ಬೇಕು, ನಾನು ಆರಾಧನೆಯನ್ನು ಮಾಡ್ತೀನಿ ಅಂತೇಳಿ ಅಂದುಕೊಂಡ. ಆದರೆ ಆತನ ಅಂತ್ಯಕಾಲ ಹೆಂಗಿತ್ತು ರೀ? ಭಯಂಕರವಾಗಿತ್ತು. ಆತನಿಗೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ, ಸತ್ತಾಗ ಎಲ್ಲ ಗೂಟಕ್ಕೆ ಬಡ್ದಾರ, ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಡ್ರಮ್ಸ್ ಗಿಮ್ಸ್ ಎಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಆತನ ಆತ್ಮ ಎಲ್ಲಿಗೋಯ್ತು? ನರಕಕ್ಕೆ ಹೋಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ವಾಕ್ಯ ಅರ್ಥ ಆಗ್ತಾ ಇದೆನಾ? ಅದರ ಸಲುವಾಗಿ ಯೇಸುವನ್ನು ನಾವು ಹೊಂದಿಕೊಂಡವರಾಗಿ ಜೀವಿಸೋಣ. ದೇವರ ಮಕ್ಕಳಾಗ್ರಿ ನೀವು. ದೇವರಿಂದ ಎಲ್ಲ ಆಶೀರ್ವಾದಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ಅಭಿಷೇಕ್ ಒಂದು ವೇಳೆ ಅಡ್ಮಿಷನ್ ಮಾಡಿಸಲಾರದೆ ಓದಿದರೆ ಉಪಯೋಗ ಇಲ್ಲ. ದೇವರ ಮಕ್ಕಳಾದರೆ ನಿಮಗೆ ಉಪಯೋಗ ಎನ್ನುವಂಥದ್ದು ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರು ಒಳ್ಳೆಯ ವಾಕ್ಯನ ಆಶೀರ್ವದಿಸಲಿ. ಆಮೇನ್.